ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕರಬಂಟನಾಳದಲ್ಲಿ ಶ್ರೀ ಗುರು ಗಂಗಾಧರೇಶ್ವರ ಜಾತ್ರಾ ಮಹೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿದೆ. ಮಹಾಶಿವರಾತ್ರಿ ಪ್ರಯುಕ್ತ ನಡೆದ ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಪುನೀತರಾದರು. ಪಲ್ಲಕ್ಕಿ ಉತ್ಸವ ಹಾಗೂ ಪುರುವಂತರ ಸೇವೆ ಈ ಬಾರಿಯೂ ವಿಶೇಷ ಆಕರ್ಷಣೆಯಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷ ಮಹಾಶಿವರಾತ್ರಿರಂದು ದೇವಸ್ಥಾನದ ಪೀಠಾಧಿಪತಿಗಳಾದ ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ 2 ದಿನಗಳ ಕಾಲ ನಡೆದ ಶ್ರೀ ಗುರು ಗಂಗಾಧರೇಶ್ವರ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ಇದೇ ವೇಳೆ ವಿಜಯಪುರದ ಬಿಎಲ್ಡಿ ಆಸ್ಪತ್ರೆ ಹಾಗೂ ಸಂಗಮೇಶ್ವರ ಆಸ್ಪತ್ರೆ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಬ್ಯೂರೋ ರಿಪೋರ್ಟ್ ರವಿ ಕೋಲಾಕರ, ಬಸವನ ಬಾಗೇವಾಡಿ. ಪ್ರತಿ ವರ್ಷದ ಪದ್ಧತಿಯಂತೆ ಗುರು ಗಂಗಾಧರೇಶ್ವರ ಮಹಾಸ್ವಾಮಿಗಳವರ ಮಹಾಶಿವರಾತ್ರಿಯಂದು ಪ್ರತಿ ವರ್ಷವೂ ಜರುಗಿಕೊಂಡು ಬರ್ತಾ ಇದೆ. ಅದರೊಳಗೆ ಪ್ರತಿ ವರ್ಷ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಆರೋಗ್ಯ ತಪಾಸಣಾ ಶಿಬಿರ ಆಗಿರ್ಬೋದು, ನೇತ್ರ ತಪಾಸಣಾ ಶಿಬಿರ ಆಗಿರ್ಬೋದು, ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಹಾಗೆ ಸಾವಯವ ಕೃಷಿ ಚಿಂತನೆ ಗೋಷ್ಠಿಗಳಾಗಿರ್ಬೋದು ಮತ್ತು ಶಿವರಾತ್ರಿ ಜಾಗರಣೆ ಕಾರ್ಯಕ್ರಮಗಳಾಗಿರ್ಬೋದು, ಈ ರೀತಿ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮ ಇಲ್ಲಿ ಜರುಗಿಕೊಂಡು ಬಂದಿದೆ. ಸುಮಾರು 10-15 ಸಾವಿರ ಜನಗಳವರೆಗೆ ಇಲ್ಲಿ ಇಲ್ಲಿ ಜರುಗ್ತಾರೆ, ಕೂಡಿಕೊಂಡು ಇದು ಮಾಡ್ತಾರೆ. ಮತ್ತು ಅಕ್ಕಿ ಕಾಯುವ ಕಾರ್ಯಕ್ರಮ ಮಠದ ಪರಮ ಪೂಜ್ಯರು ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ಜರುಗ್ತದೆ ಪ್ರತಿ ವರ್ಷವೂ ಕೂಡ. ಇದುವರೆಗೆಲ್ಲ ಕಾರ್ಯಕ್ರಮಗಳೆಲ್ಲ ನಡೆದುಕೊಂಡು ಬಂದವು. ಸುಮಾರು 10-15 ಸಾವಿರ ಜನ ಅಂತೂ ಇಲ್ಲಿ ಜರುಗ್ತಾರೆ. 3ನೇ ತಾರೀಕಿನಿಂದ ಇಲ್ಲಿವರೆಗೆ ಬಸವಾದಿ ಶರಣರ ಚಿಂತನೆ ನಡೆಯಿತು ಮತ್ತು ಶ್ರೀ ಅನ್ನಪೂರ್ಣಮ್ಮ ಮತ್ತು ಶ್ರೀ ರೇಣುಕಾ ತಾಯಿಯವರು ತಮ್ಮ ಅನುಭವದ ನುಡಿಗಳನ್ನು ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ. ತಾರೀಖು 16ನೇ ತಾರೀಕು ಸಾವಯವ ಕೃಷಿ ಚಿಂತನೆ, ಅಧ್ಯಾತ್ಮದ ವಿಚಾರಗಳು, ತದನಂತರ ಅಗ್ನಿಕೂಟ, ಹಾಗೆ ಪಲ್ಲಕ್ಕಿ ಉತ್ಸವ, ಗುರು ಗಂಗಾಧರ ಶಿವಯೋಗಿಗಳ ಜೀವನದ ಮೌಲ್ಯಗಳ ಕುರಿತು ಒಂದು ಚಿಂತನೆ. ಈ ಚಿಂತನೆಯ ಕಾರ್ಯಕ್ರಮವನ್ನು ಸಿಂಧಿಗೆ ಸಾರಂಗದೇವ ಶಿವಾಚಾರ್ಯರು, ಬೆಂಗಳೂರಿನ ಮಲ್ಲಿಕಾರ್ಜುನ ಸ್ವಾಮಿಗಳು, ಹಲವಾರು ಸಂಶೋಧಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಒಂಥರ ಸುಮಾರು 25-30 ಸಾವಿರ ಜನ ಬಂದಿದೆ ಅಂತ ಒಂದು ನಿರೀಕ್ಷೆ. ಎಲ್ಲರೂ ಗಂಗಾಧರ ಶಿವಯೋಗಿಗಳ ಕರ್ತೃತ್ವ ಶಕ್ತಿಗೆ ಪಾತ್ರರಾಗಿ, ಅವರ ಕೃಪೆಗೆ ಪಾತ್ರರಾಗಿ ಹೋಗಿದ್ದಾರೆ. ಪ್ರತಿ ವರ್ಷ ಗುರು ಗಂಗಾಧರ ಶಿವಯೋಗಿಗಳ ನಡೆದ ಬಂದು ದಾರಿ ಅನ್ನೋದನ್ನು ನಾವು ಇಲ್ಲಿ ಒಂದು ಅಧ್ಯಾತ್ಮದ ಚಿಂತನೆಯೊಂದಿಗೆ ಹೇಳ್ಕೊತ ಬರ್ತಾ ಇದ್ದೀವಿ. ಇನ್ನೂ ದಿನಮಾನದೊಳಗೆ ಭಾಳಷ್ಟು ಭಕ್ತರು ಗುರು ಗಂಗಾಧರ ಶಿವಯೋಗಿಗಳ ಭಕ್ತರಿದ್ದಾರೆ. ಬಾಗೇವಾಡಿ, ತಾಳಿಕೋಟೆ, ಮುದ್ದೇವಾಡ, ಸಿಂದಗಿ ತಾಲೂಕಿನಾದ್ಯಂತ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ದಿನಮಾನಗಳು ಭಾಳ ಪರಿಪೂರ್ಣ ಕಾರ್ಯಗಳು ಹಮ್ಮಿಕೊಂಡು ಹೋಗ್ಲಿಕ್ಕೆ ಮಾಧ್ಯಮದವರು ಕೂಡ ಸಹಕಾರ ಇರಲೇಬೇಕು. ಮಾಧ್ಯಮದವರಿಗೆ ಕೂಡ ತುಂಬ ಧನ್ಯವಾದಗಳು. ಮಾತಿಗೆ